ಮನುಷ್ಯನಿಗೆ ತುಂಬಿದ ಪಾಕೆಟ್ 100 ಆಟ ಕಲಿಸಿದ್ರೆ ಖಾಲಿ ಜೇಬು ಜೀವನದೊಳಗೆ 100 ಪಾಠ ಕಲಿಸ್ತೈತೆ ಅಂತ. ಅದನ್ನು ಕಲಿಬೇಕು ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತಾವಲ್ಲ, ಇದು ಯಾವ ವಿಶ್ವವಿದ್ಯಾಲಯವೂ ಕಲಿಸೋದಲ್ಲಂತ. ಅಂಥ ಪಾಠ ಬಡತನ ಕಲಿಸ್ತದೆ ಇರ್ತದೆ. ನಮಗೆ ಭಾಳ ಮಂದಿ ವೈರಿಗಳದಾರೆ, ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳದಾರ, ನಮ್ಮ ಓಣ್ಯಾಗ ವೈರಿಗಳ. ಏನು ಮಾಡವ ನೀನು ಅವ್ರನ್ನ ತಗೊಂಡು? ಕಲಿಯುವುದೇನು ಜೀವನದಲ್ಲಿ ಅಂದ್ರೆ, ನನಗೆ ಭಾಳ ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಹುಡುಕ್ಯಾಡಿ ವೈರಿಗಳ ತಲೆಯನ್ನು ತೆಗೆಯೋದಲ್ಲ, ನನ್ನ ತಲೆಯಿಂದ ವೈರಿಗಳನ್ನು ತೆಗೆದು ಬಿಟ್ರೆ ಅದು ಜೀವನ ಸಾರ್ಥಕ ಅಷ್ಟೇ. ವೈರಿಗಳನ್ನು ತೆಗೆಯೋದಲ್ಲ. ಮಂದಿ ಭಾಳ ನಮಗೆ ನಿಂದ ಮಾಡ್ತಾರೆ. ನೀವು ಒಂದು ನೆನಪಿಟ್ಕೊಂಡವ್ರು ಹೋಗಾಕ, ಊರು ಮುಂದಿನ ಬಾವಿ ಮುಚ್ಚಬೋದು, ಊರು ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ, ತಿಳ್ಕೊಂಬಿಡ್ರಿ ಅಷ್ಟೆ. ಅದಕ್ಕೆ ಮನುಷ್ಯ ಊರು ಅಂದಮೇಲೆ ಒಂದಿಷ್ಟು ಆಡ್ತಿರ್ತಾವೆ ಅಷ್ಟೇ. ನಾ ಭಾಳ ಸಲ ಇದನ್ನು ಹೇಳ್ತಿರ್ತೀನಿ. ಈಗ ನಿನ್ನೆ ಮೊನ್ನೆ ಅಡುಗೆ ಮಾಡಿರ್ತಾರೆ ಮನ್ಯಾಗ. ಅಡುಗೆ ಮಾಡಿದ್ದು ನಮಗೆ ತಂದಿಟ್ಟು ಕೂಡಲೇ ನಾವು ಮನ್ಯಾಗ ಸಿಟ್ಟಿಗೆ ಹೇಳ್ತೀವಿ. ಏನಂತೀವಿ? ನಿನ್ನೆ ಮೊನ್ನೆ ತಂದಿಟ್ಟು ಏನು ನನಗೆ ಹಳಸಿದ್ದು ಯಾರು ಉಣ್ತಾರೆ ಮನ್ಯಾಗ? ಅಲ್ಲ, ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡುಗೆ ಉಂಡ್ರೆ ಹೊಟ್ಟೆ ಕೆಡ್ತೈತೆ ಅಂತ ನಮಗೆ ಗೊತ್ತೈತೆ ಇಲ್ಲ. ನಿನ್ನೆ ಮೊನ್ನೆ ಆಡಿದ ಮಾತು ತಲೆಯಾಗಿ ಇಟ್ಕೊಂಡ್ರೆ ತಲೆನೂ ಕೆಡ್ತೈತೆ ಅಂತ ಗೊತ್ತಿರ್ಬೇಕು ಮನುಷ್ಯಾಗ. ಇದನ್ನು ಕಲಿಯೋದೇ ಜೀವನದೊಳಗೆ ಅಷ್ಟೆ. ಇಲ್ಲಿ ನಾವೇನು ಕಲಿಬೇಕು ಅಂದ್ರೆ, ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗೆ ಈ ಜಗತ್ತು ನಡೆಯೋದಿಲ್ಲ. ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ? ಆಕೆ ಕನ್ಯಾ ನೋಡಕ್ಕೆ ಹೋದ್ಲ. ಅತ್ತಿ ಹೋದಾಗ ಕೇಳಿ ಏನು ಬರ್ತೈತಿ? ನಾನು ಇಡ್ಲಿ ದೋಸೆ, ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ, ಹೋಳಿಗೆ ಬರ್ತೈತೆ, ಎಲ್ಲ ಬರ್ತೈತೆ ಅನ್ನಂತ ಕೇಳಲತ್ತಿ. ಇವು ಆರ್ಡ್ರ್ ಕೊಟ್ಟರೆ ಹೋಟೆಲ್ನಾಗ ಎಲ್ಲ ಬರ್ತಾವಂದ್ಲ. ಇರುವುದನ್ನು ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ. ವಯಸ್ಸಾದ ಕೂಡಲೇ ಏನಂತೀರಿ ನೀವು? ಏನ್ರಿ ಸ್ವಸ್ಥರು ಮಕ್ಕಳು ಒಟ್ಟು ನಮಗೆ ಸೇರೋದಿಲ್ಲ. ಮುಪ್ಪು ಬಂದ ಮೇಲೆ ಗಪ್ಪಿರಬೇಕು. ಮಗನ ಮಾತಾಡಿಸ್ಬೇಕಾದ್ರೆ ಸೊಸಿ ಮಾರಿ ನೋಡ್ಬೇಕು. ನನ್ನ ರೊಕ್ಕ ಎಣಸಕ್ಕೆ ನಾನಾ ಕಳ್ಳಾಗಬೇಕು. ಶಟ್ಕೊಂಡು ಕುಂತ್ರ ಶಟ್ಕೊಂಡು ಊಟ ಬಿಟ್ಟರೆ ಹೆಂಡತಿ ರಂಭಿಸ್ತಾಳ ಅನ್ನೋದು ತಲೆಯಾಗಿಂದ ಬಿಟ್ಟಿರಬೇಕು. ಮುಪ್ಪು ಬಂದ ಮೇಲೆ ಗಪ್ಪಿರ್ಬೇಕಂತಿಷ್ಟು ಕಲಿಬೇಕು ಮನುಷ್ಯ. ಅದಕ್ಕೆ ಜೀವನ ಇದ್ದಂತೆ ಸ್ವೀಕರಿಸುವವನಿಗೆ ಸಂತ ಅಂತ ಕರೀತಾರೆ, ಜ್ಞಾನಿ ಅಂತ ಕರೀತಾರೆ. ನಾನಿರುವುದು ವರ್ತಮಾನದಲ್ಲಿ, ನನ್ನ ಬಯಕೆಗಳಿರುವುದು ಭವಿಷ್ಯತ್ತಿನಲ್ಲಿ. ವರ್ತಮಾನಕ್ಕೂ ಭವಿಷ್ಯಕ್ಕೂ ಗ್ಯಾಪ್ ಇದೆ. ಅದಕ್ಕೆ ವರ್ತಮಾನದೊಳಗೆ ಏನು ಸಿಗ್ತದೆ, ಇವತ್ತು ನನ್ನ ಕೈಯಾಗ ದೇವರು ಕೊಟ್ಟಾನಲ್ಲ, ಈ ಕ್ಷಣವನ್ನು ಅನುಭವಿಸುವುದಷ್ಟೇ, ಸಂತೋಷ ಪಡೋದು. ಒಬ್ಬರು ಗುರುಗಳು 3 ಜನ ಅವ್ರ ಹತ್ರ ಅಧ್ಯಯನ ಮಾಡಿ ಹೋದರು. ಹೋಗಿ ಮತ್ತೆ ಗುರುಗಳ ದರ್ಶನಕ್ಕೆ ಬಂದರು ಆಶ್ರಮಕ್ಕೆ. ಗುರುಗಳು 3 ಊಟಕ್ಕೆ ಕೊಟ್ಟರು. 3 ರೊಟ್ಟಿ ನೀಡಿದ್ರು ಗುರುಗಳು. ಒಬ್ಬನಿಗೆ ಬಂಗಾರ ತಟ್ಟೆ, ಒಬ್ಬನಿಗೆ ಬೆಳ್ಳಿ ತಟ್ಟೆ, ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟು 3 ಒಂದೊಂದು ರೊಟ್ಟಿ ಹಾಕಿ ಮಣ್ಣಿನ ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಉಂಡ ಶಿಷ್ಯರು ಗುರುಗಳಿಗೆ ಬಂದು ಹೇಳಿದ್ರು, ಅಲ್ಲ ನೀವು ಭಾಳ ದೊಡ್ಡವ್ರಂತ ತಿಳ್ಕೊಂಡಿದ್ವಿ ನಾವು. ಅವನಿಗೆ ಬಂಗಾರ ತಟ್ಟೆ ಕೊಟ್ರಿ, ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ರಿ, ನನಗೆ ನೋಡಿದ್ರೆ ಬರೀ ಮಣ್ಣಿನ ತಟ್ಟೆ ಕೊಟ್ರಿ ಅಂತ ಶಿಷ್ಯ ಕಂಪ್ಲೇಂಟ್ ಮಾಡಿದ ಗುರುಗಳಿಗೆ. ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿರ್ಬೋದು, ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿರ್ಬೋದು, ನಿನಗೆ ಮಣ್ಣಿನ ತಟ್ಟೆ ಕೊಟ್ಟಿರ್ಬೋದು. ನಿನ್ನ ಲಕ್ಷ್ಯ ತಟ್ಟೆಯ ಕಡೆ ಹೋತೆ ಹೊರತು ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಅನ್ನುವ ಕಲ್ಪನಾ ನಿನಗೆ ಬರಲಿಲ್ಲಲ್ಲ. ಇಲ್ಲೇನು ಯಾರೂ ಖಾಯಂ ಇರಕ್ಕೆ ಬಂದಿಲ್ಲ. 4 ದಿವಸ ಇರ್ತೀವಿ. ಇರೋದ್ರಾಗ ಚಂದ ಹೊಂದ್ಕೊಂಡು ಎಲ್ಲರೂ ಕೂಡ ಇದ್ದು ಹೊಂದ್ಕೊಂಡು ಹೋಗೋದಷ್ಟೇ. ಕಲಿಯೋದು ಈಗ ಶಾಲ್ಯಾಗ ಕಲಿಸ್ತಾರೆ, ಇಲ್ಲಿ ನಿಮಗೆ ವ್ಯಾಕರಣ ಕಲಿಸ್ತಾರೆ, ಹೊಂದಿಸಿ ಬರೆಯಿರಿ ಅಂತ ಕಲಿಸ್ತಾರೆ. ಹೊಂದಿಸಿ ಬರೆದ್ರೆ ಪದಕ್ಕೆ ಅರ್ಥ ಬರ್ತೈತಿ, ಹೊಂದ್ಕೊಂಡು ಬದುಕಿದ್ರೆ ಜೀವನಕ್ಕೆ ಅರ್ಥ ಬರ್ತೈತಿ ಅಂತ ಕಲೀಲಿ ಅಂತ ಹೊಂದಿಸಿ ಬರೆಯಿರಿ ಕಲಿಸ್ಯಾರ ಅವರು. ಇರುವಷ್ಟು ದಿವಸ ಸಂತೋಷವಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದಂಗೆ ಚಂದ ಕಾಯಕ ಮಾಡ್ಕೊಂತ ಬದುಕೋದೇ ನಿಜವಾದ. ಈಗ ನೀವು ಹಳ್ಳಿ ರೈತರದಿರಿ, ಹೊಲಕ್ಕೆ ಗಳೆ ನೇಗಿಲು ಹೊಡ್ಯಕ್ಕೆ ಹೋಗ್ತಾನೆ. ನಾಯಿ ಬುತ್ತಿ ಮುಂದೆ ಕುಂತಿರ್ತೈತಿ. ಬುತ್ತಿ ಕಟ್ಕೊಂಡು ಹೋಗಿ ಅದನ್ನು ಬೇನಿಗಿಡದ ಬುಡಕ್ಕಿಟ್ಟು ಬುತ್ತಿ ಇಟ್ಟು ತಾನು ಗಳೆ ನೇಗಿಲು ಹೊಡ್ಯಕ್ಕೆ ಹೋಗ್ತಾನೆ. ಅದು ಬಂದು ಬುತ್ತಿ ತಿನ್ನಕ್ಕೆ ಕಾಗಿ ಬುತ್ತಿ ತಿನ್ನಕ್ಕೆ ಬಂತು ಅಂದ್ರೆ ನಾಯಿ ಆ ಕಾಗಿಗೆ ಬೊಗಳಿ ಓಡಿಸ್ತೈತಿ. ಏನೂ ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ಏನಂದ್ರೆ ಇದು ಬುತ್ತಿ ನನ್ನ ಮಾಲಕ್ಕಂದು ಅಂತ. ಹಂಗೆ ನಮಗೆ ಗೊತ್ತಿರಬೇಕು, ತಟ್ಟಿಯೊಳಗೆ ಬಿದ್ದ ಪ್ರತಿ ತುತ್ತೈತೆಲ್ಲ ಇದು ನಂದಲ್ಲ, ಕೊಟ್ಟ ಮಾಲೀಕ ಮ್ಯಾಲದನ ಅನ್ನೋ ಕಲ್ಪನೆಯಿಂದ